ನಾವು ನೀವೆಲ್ಲರೂ ಕೂಡ ಅನ್ಕೋಬಹುದು, ನಾವಿಲ್ಲ ಅಂದ್ರೆ ಈ ಒಂದು ಕಾರ್ಯಕ್ರಮ ನಡೆಯೋದಿಲ್ಲ ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಯಾಕೆಂದ್ರೆ ಓ ಸತಿ ಹೋಮದಲ್ಲಿ ಒಬ್ರು ಕೂತಿದ್ರಿ, ಈ ಸತಿ ಹೋಮದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದೆ, ನೀವು ಕೂತಿದ್ದೀರಾ. ಕಲ್ಯಾಣೋತ್ಸವದಲ್ಲಿ ನೀವು ಪಾಲ್ಗೊಂಡಿದ್ದೀರಾ. ಈ ಒಂದು ಸುಕ್ಷೇತ್ರದ ಕಾರ್ಯಕ್ರಮದ ಇವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಾ. ಯಾವತ್ತೂ ಕೂಡ ವ್ಯಕ್ತಿ ಶಾಶ್ವತ ಅಲ್ಲ, ವ್ಯಕ್ತಿತ್ವ ಶಾಶ್ವತ. ಕೃಷ್ಣಪ್ಪನವರು ತುಂಬ ಶ್ರಮವಿದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ಬಾಯಲ್ಲಿ ಯಾವತ್ತೂ ಕೂಡ ನಾನು ಮಾಡಿದೆ ಅಂತ ಬಂದಿಲ್ಲ. ಯಾರೋ ಒಬ್ರು ಭಕ್ತರು ಬರ್ತಾರೆ, ಯಾರೋ ಒಬ್ರು ಹೋಗ್ತಾರೆ, ಏನೋ ಒಂದು ಖುಷಿ ಪಡ್ತಾರೆ, ಏನೋ ಒಂದು ನೋವು ಕೂಡ ಪಡ್ತಾರೆ. ಅವ್ರನ್ನ ಸನ್ಮಾನಿತವಾಗೂ ಕಾಣ್ತಾರೆ, ಅವಮಾನಿತವಾಗೂ ಕಾಣ್ತಾರೆ. ಆದರೆ ಅದು ಯಾವುದು ಕೂಡ ಶಾಶ್ವತ ಅಲ್ಲ. ವ್ಯಕ್ತಿತ್ವ ಅನ್ನೋದಕ್ಕೆ ಅದು ಮಾತ್ರ ಶಾಶ್ವತ. ಇವತ್ತು ಅವರೇ ಒಂದು ಕ್ಷೇತ್ರವನ್ನು ಕಟ್ಟಿ ಈ ಕ್ಷೇತ್ರವನ್ನ ಈ ಒಂದು ಲೋಕಕ್ಕೆ ಸಮರ್ಪಣೆ ಮಾಡಿದ್ದಾರೆ ಅಷ್ಟೇ. ಬರುವಂತ ನಿರಂತರ ಬರುವಂತ ಭಕ್ತರ ಕಷ್ಟ ಕಾರ್ಪಣ್ಯಗಳ ನಿವಾರಣೆ ಮಾಡಿರೋ ಉದ್ದೇಶಕ್ಕೋಸ್ಕರನೇ ಪ್ರತಿನಿತ್ಯವೂ, ಪ್ರತಿ ತಿಂಗಳು, ಪ್ರತಿ ವರ್ಷವೂ ಕೂಡ ಸ್ವಾಮಿಯವರ ಸನ್ನಿಧಾನ ವಿಶೇಷವಾಗಿರ್ತಕ್ಕಂಥ ಉತ್ಸವಗಳು ನಡೆಯುತ್ತೆ. ಆದ ಕಾರಣ ಈ ಒಂದು ಅವಕಾಶವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸಬೇಕು. ನೀವೆಲ್ಲರೂ ಕೂಡ ಹೇಳ್ತಾ ಇದ್ದೀರಾ, ಸ್ವಾಮಿ ನೂರಾರು ವರ್ಷಗಳ ಕಳೆದರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ನಿಂತು ಎಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡು ಅಂತೇಳಿ ಮಾಂಗಲ್ಯಧಾರಣೆ ಮಾಡಿಸ್ತಾ ಇದೀವಪ್ಪ ಅಂತ ನೀವೆಲ್ಲರೂ ಕೂಡ ಸ್ವಾಮಿಯವರನ್ನ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀರಾ. ಎಲ್ಲರೂ ಕೂಡ ನೆನಪಿಡ್ಕೋಬೇಕು, ನಾನು ತೋಮಾಲೆ ಕೊಟ್ಟಿದ್ದೀನಿ. ಆ ತೋಮಾಲೆ 5,000 ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೀನಿ, ಮಾರ್ಕೆಟ್ಗೆ ಹೋಗಿ ತಗೊಂಡು ಬಂದಿದ್ದೀನಿ. ನಾನು ಕೊಟ್ಟಿರೋ ತೋಮಾಲೆಯಿಂದನೇ ಸ್ವಾಮಿ ವಿರಾಜನವಾಗಿ ಅಲಂಕಾರವಾಗಿ ಕಾಣ್ತಾ ಇದ್ದಾನೆ ಅನ್ನೋದು ಖಂಡಿತ ಸುಳ್ಳು. ಯಾಕೆ ಅಂತ ಅಂದ್ರೆ, ಶಕ್ತಿ ಇರೋರು ತೋಮಾಲೆ ತಂದು ಕೊಡ್ತೀರಾ, ಶಕ್ತಿ ಇಲ್ಲದೆ ಇರುವವರು ಕನಕಾಂಬರ ಹೂವನ್ನು ತಂದು ಕೊಡ್ತೀರಾ. ಅದು ಶಕ್ತಿ ಇಲ್ಲ ಅಂತ ಅಂದ್ರೆ ಸ್ವಲ್ಪ ಬಿಲ್ಪತ್ರೆನೋ ಸ್ವಲ್ಪ ತುಳಸಿ ದಳವನ್ನು ತಂದುಕೊಡ್ತೀರಾ. ಅವರವರ ಶಕ್ತಿಯಾನುಸಾರವಾಗಿ ಅವರವರ ಸೇವೆಯನ್ನು ಮಾಡ್ತಾ ಇದ್ದೀರಾ. ಯಾವತ್ತೂ ಕೂಡ ನಾನು ಮಾಡದೆ ನಂದು ಅನ್ನೋದು ಖಂಡಿತ ಯಾರು ಕೂಡ ಅನ್ಕೊಳಕ್ ಹೋಗ್ಬೇಡಿ. ನಾವು ನೀವು ಎಲ್ಲರೂ ಕೂಡ ನಶ್ವರ. ಈ ದೇಹ ಎಂಬುವುದು ನಶ್ವರ, ಶಾಶ್ವತ ಒಂದು ಖಂಡಿತ ಅಲ್ಲ. ಸ್ವಾಮಿ ನಮಗೆ ಏನು ಕೊಟ್ಟಿದ್ದಾನೋ ಅದಕ್ಕೆ ತಕ್ಕಂತೆ ನಾವು ಅವ್ರಿಗೆ ಏನಾದ್ರೂ ಒಂದು ಕೊಡ್ತಾನೆ ಇರ್ತೀವಿ ಪ್ರತಿ ಪೂಜೆ ಪುನಸ್ಕಾರದಲ್ಲೂ ಕೂಡ. ಆದ ಕಾರಣ ನೀವೆಲ್ಲರೂ ಕೂಡ ನೆನಪಿಟ್ಕೊಂಡು ಸ್ವಾಮಿಯವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವನ ಮುಂದೆ ಯಾರಾದರೂ ದುರಹಂಕಾರವಾಗಿ ನಾನು ನಂದು ಅಂದ್ರೆ ಯಾವುದೇ ಕಾರಣಕ್ಕೂ ಅವರಿಂದ ಸೇವೆಯನ್ನು ಭಗವಂತ ಸ್ವೀಕರಿಸೋದೇ ಇಲ್ಲ. ಸ್ವಾಮಿ ನಂದೇನಿಲ್ಲಪ್ಪ, ಎಲ್ಲಾ ನಿಂದೆ, ಏನೇ ಬರಲಿ ಒಗ್ಗಟ್ಟಿರಲಿ, ನಿಜ ಇಲ್ಲಿ ಏನೇ ಬರಲಿ ಭಗವಂತನ ದಯೆಯೊಂದಿರಲಿ. ಏನೇ ಬರಲಿ, ಅದು ಕಷ್ಟ ಬರಲಿ, ಸುಖ ಬರಲಿ, ಏನೇ ಬಂದು ನಿನ್ನ ದಯೆಯೊಂದಿದ್ರು ಸಾಕಪ್ಪ, ನಿನ್ನ ಆಶೀರ್ವಾದ ನನ್ನ ಶಿರಸ್ಸಿನ ಮೇಲೆ ಇದ್ರು ಸಾಕಪ್ಪ. ನನ್ನ ಖಂಡಿತವಾಗಲೂ ಯಾವುದೋ ಒಂದು ರೀತಿ ನಾನು ಬಚಾವಾಗಿ, ಯಾವುದೋ ಒಂದು ರೀತಿ ನಾನು ಸುಖ ಸಂತೋಷದಿರ್ತೇನೆ ಎಂಬತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ನಾವು ಅವನ ಪಾದವನ್ನು ಹಿಡಿಬೇಕು. ನಮ್ಮ ಕೈಯನ್ನ ಯಾರೇ ಬಿಟ್ರು ಸ್ವಾಮಿ ಒಬ್ಬ ಕೈ ಹಿಡಿದ ಅಂತ ಅಂದ್ರೆ ಯಾರ ಕೈ ಹಿಡಿಯೋದಕ್ಕೂ ಸಹ, ಯಾರ ಕೈ ಹಿಡಿದಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ. ಅವ್ರ ಕೈಯನ್ನು ಹಿಡಿದ್ರೆ ಸಾಕು, ನಮ್ಮ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ. ನಮ್ಮ ಕೈಯನ್ನು ಹಿಡಿಬೇಕು ಭಗವಂತ ಅಂದ್ರೆ ನಾವು ಅವನ ಕಾಲನ್ನು ಹಿಡಿಬೇಕು. ತಪ್ಪುಗಳನ್ನ ಮಾಡ್ಬಿಟ್ಟು 500 ಕಾಲ ಬಿದ್ದೆ 500 ಕಾಲನ್ನ ಹಿಡ್ಕೊಂಡ್ರೆ ಏನು ಪ್ರಯತ್ನ ಇಲ್ಲ. ತಪ್ಪುಗಳನ್ನ ಮಾಡಿದ್ರು ಕೂಡ ಮನುಷ್ಯರಾಗುತ್ತಿರೋದು ತಪ್ಪು ಮಾಡೋದಕ್ಕಲ್ವಾ, ಸರಿ ಮಾಡೋದಕ್ಕಲ್ವಾ, ಸಹಜವಾಗಿ ನಡೆಯುತ್ತೆ. ತಪ್ಪುಗಳನ್ನು ತಿದ್ದುಕೊಂಡು ಸ್ವಾಮಿ ಇನ್ನು ಮುಂದೆ ತಪ್ಪನ್ನ ಮಾಡೋದಿಲ್ಲಪ್ಪ, ನಾವೆಲ್ಲರೂ ರಕ್ಷಿಸುತ್ತೇಳಿ ಭಗವಂತನ ಪಾದವನ್ನು ಮುಟ್ಟಿ ನಮ್ಮ ಶಿರಸ್ಸಿನ ಪಾದದಲ್ಲಿ ಸ್ಪರ್ಶವನ್ನು ಮಾಡಿದ್ರೆ ಸಾಕತ್ತೆ. ಭಗವಂತ ತಪ್ಪನ್ನ ಕ್ಷಮಿಸ್ತಾನೆ, ನಮ್ಮೆಲ್ಲರನ್ನು ಕೂಡ ರಕ್ಷಿಸ್ತಾನೆ ಎಂಬತಕ್ಕಂಥದ್ದು ಭಾವನೆ. ಆದ ಕಾರಣ ಈಗ ಮಾಂಗಲ್ಯಧಾರಣೆ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಮಾಂಗಲ್ಯಧಾರಣೆ ಆದಮೇಲೆ ಅಕ್ಷತಾರೋಪಣ, ಮಾಲಿಕಾರೋಪಣ, ಮಂಗಳಾರತಿ ಆಗುತ್ತೆ. ಎಲ್ಲರೂ ಕೂಡ ಸ್ವಾಮಿಯವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮುಹೂರ್ತವಾದ್ಯ ಓ